ಬಾಲಕೃಷ್ಣ ಅವರು ನಿನ್ನೆ ಒಂದು ಹೇಳಿಕೆಯನ್ನು ನೋಡಿದೆ. ಅವ್ರ ಪಕ್ಷ ಅಲ್ಲಿ ಏನಾಗಿದೆ ಅಂತಂದರೆ, ವ್ಯವಸ್ಥಿತವಾಗಿ SC ST ಪ್ರಭಾವಿ ಶಾಸಕರು ಸಚಿವರನ್ನ ತುಳಿಯೋಂಥ ಕೆಲಸ ಆಗ್ತಿದೆ. ರಾಜಣ್ಣ ಒಬ್ಬ ಪ್ರಭಾವಶಾಲಿ ರಾಜಕಾರಣಿ. ರಾಜಣ್ಣ ವಾಲ್ಮೀಕಿ ಸಮಾಜವಿದ್ರೂ ಜನರಲ್ಲಲ್ಲಿ, ಅದು ತುಮಕೂರು ಭಾಗದಲ್ಲಿ 3 ಸರಿ ಗೆದ್ದಿದ್ದಾರೆ. 1 ಸರಿ ಬೈ ಎಲೆಕ್ಷನ್ ಭಾಳ ಪ್ರಬಲ ಪೈಪೋಟಿ ಕೊಟ್ಟರು. ಅವರು ಒಬ್ಬ ಪವರ್ಫುಲ್ ಲೀಡರ್ ಅದ. ಅವ್ರನ್ನ ಹೆಂಗಾರ ಮಾಡಿ ಮುಗಿಸ್ಬೇಕನ್ನೋ ಒಂದು ಪ್ಲ್ಯಾನಿಂದ ಈಗ ಆಲ್ರೆಡಿ ಅವ್ರನ್ನ ಮುಗಿಸ್ಬಿಟ್ಟಿದ್ದಾರೆ. ಮುಗಿಸೋದಲ್ಲದೆ ಇವತ್ತು ಹೇಳಿಕೆ ಕೊಡ್ತಿದ್ದಾರೆ. ಅವರು ಬಾಲಕೃಷ್ಣ ಅಂತಂದ್ರೆ ಅವರು ಒಬ್ಬ ಹಿರಿಯ ಶಾಸಕರು. ಅವರು ಯಾವ ಥರ ಹೇಳಿಕೆ ಕೊಡ್ತಾರೋ ಒಂದು ಅರ್ಥ ಆಗ್ತಿಲ್ಲ. ಇಲ್ಲ BJP ಕೂಡ ಅವರು ಲಿಂಕ್ನಲ್ಲಿದ್ದಾರೆ. BJPಗೆ ಹೋಗೋಸ್ಕರ ನಮ್ಮ ಕಡೆ ಹೋಗ್ಬೇಕು ಅನ್ನಿಸ್ತಾರೆ. ಅಂದರೆ ಕಾಂಗ್ರೆಸ್ನಾಗ ಯಾರು ನೇರವಾಗಿ ಮಾತಾಡಬಾರ್ದ. ಆಲ್ರೆಡಿ ಕುತ್ತಿಗಿಡು ದಬ್ಬಿದ್ದಾರೆ ರಾಜಣ್ಣಗೆ. ಮೇಲೆ ಏನಾದ್ರು ಕಳಂಕ ಕೊಟ್ಟು ಮತ್ತೆ ಹೊರಗೆ ಹಾಕ್ಬೇಕಂತ ಪ್ಲ್ಯಾನ್ ಇದೆ. ಯಾಕಂದ್ರೆ ಮಹಾನಾಯಕರು ಹೆಸರು ಬರಕತ್ತಿದ್ರಲ್ಲಿ. ಅವ್ರು ಹೇಳ್ತಿದ್ದಾರೆ, ಇದ್ರದಿಂದ ಹನಿ ಟ್ಯಾಪಿಂದ ಮಾತಾಡಿದ್ದೆ ನನಗೆ ಮುಳ್ಳಾಯಿತು. ನಾನು ನೇರವಾಗಿ ಒಂದೇ ವಿಷಯ ಅಲ್ಲ, ಹಲವಾರು ವಿಷಯಗಳಿದ್ದಾವೆ. ನಾನು ನೇರವಾಗಿ ಮಾತಾಡಿದರೆ ನನಗೆ ಮುಳ್ಳಾಯಿತು ಅಂತ ಹೇಳಿದರು. ಅವ್ರು ಮೊನ್ನೆ ಕೇಳಿದಾಗೂ ಈ ಓಟ್ ಕಳ್ತನ ಆದ ಅಂತ ಕೇಳಿದಾಗ ಅಧಿಕಾರದಾಗ ಯಾರು ಇದ್ದೀವಿ ಅಂತ ಕೇಳಿದ್ರು. MP ಎಲೆಕ್ಷನ್ ನಡೆದಾಗ ಅಧಿಕಾರದಾಗ ಯಾರು ಇದ್ದೀವಿ? ಯಾಕಂದ್ರೆ BLA 2 ಸಿಗ್ನೇಚರ್ ಇಲ್ಲದೆ ಯಾವ ಓಟ್ ಸೇರ್ಸೋಕ್ಕಾಗಲ್ಲ, ತೆಗಿಯೋಕ್ಕಾಗಲ್ಲ. ಯಾವುದೇ ಒಂದು ಓಟ್ ತೆಗಿಬೇಕು, ಸೇರಿಸ್ಬೇಕಂತಂದ್ರೆ ಅಲ್ಲಿರುವಂಥ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿರ್ತದೆ, ಎಲ್ಲ ಪಾರ್ಟಿಯವ್ರಿಗೆ ಗೊತ್ತಿರ್ತದೆ. ಓಟ್ ಮತ್ತು ನಿಮ್ಗೆ ಇಷ್ಟು ಟೈಮ್ ಲಿಮಿಟ್ನಲ್ಲಿ ನಮಗೆಲ್ಲ ವೋಟಿಂಗ್ ಲಿಸ್ಟ್ ಕೊಡ್ತಾರೆ. ಅಬ್ಜೆಕ್ಷನ್ ಇದ್ರೆ ನಾವು ಫೈಲ್ ಮಾಡ್ಬೋದು ಎಲ್ಲ ಪಾರ್ಟಿಯವರು. ಆದರೆ ಅದು ಯಾರೂ ಮಾಡಲಾರ್ದೆ ಸುಮ್ಮನೆ ಇವತ್ತು ಈ ಥರ ಬ್ಲೇಮ್ ಕೊಡ್ತಂತ ಸರಿಯಾದಂಥದ್ದು ಮಾತಾಡಿದ ತಕ್ಷಣ ಅವ್ರನ್ನ ತೆಗೆದ್ರು. ಇವತ್ತು ವಾಲ್ಮೀಕಿ ಸಮಾಜವನ್ನು ಎಚ್ಚೆತ್ತು ಮೇಲೆ ಎಲ್ಲ ಕಡೆ ಧರಣಿ ಮಾಡ್ತಾರೆ. ಆ ಧರಣಿನ ತಡೆಗಟ್ಟಕ್ಕೆ ಈ ಥರ ಹೇಳಿಕೆ ಕೊಡೋಂಥ ಕೆಲಸವನ್ನು ಬಾಲಕೃಷ್ಣ ಅವ್ರು ಮಾಡೋಕ್ಕೆ. ಈಗ ಮಹಾನಾಯಕರು ಸ್ವಲ್ಪ ಹುಷಾರಾಗಿದ್ದಾರೆ. ನೇರವಾಗಿ ಎಲ್ಲದಕ್ಕೆ ನಾನು ಉತ್ತರ ಕೊಡಬಾರ್ದು, ಕೆಲವೊಂದು ನಮ್ಮ ಹಿಂಬಾಲಕರಿಗಿಂದ ಉತ್ತರ ಕೊಡ್ಬೇಕಂತೇಳಿ ಅವರು ಬಾಲಕೃಷ್ಣನ ಹೆಗಲ ಮೇಲಿಟ್ಟು ಗೋಲಿ ಹೊಡಿತಿದ್ದಾರೆ. ಏನೋ ಪಾಪ ಬಾಲಕೃಷ್ಣವ್ರಿಗೂ ಫಸ್ಟು ಬಾಲಕೃಷ್ಣಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ನಿನಗೆ ಯಾರು ಹೇಳಂತನಕತ್ತಾರೆ, ನೀವು ಯಾರಿಗೆ ಹೇಳಕತ್ತೀರಿ, ಅದನ್ನು ಅವ್ರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಗೊತ್ತಾಗ್ತದೆ. ಏನಂತಂದರೆ ಈ ಪಾಪ ಬಾಲಕೃಷ್ಣನು ಏನಾಗಿದೆ ಅಂದರೆ, ನನ್ನ ಒಳ್ಳೆಯ ಸ್ನೇಹಿತ ಮೊದಲಿಂದು. ಭಾಳ ದಿನದಿಂದ ಅವನಿಗೆ ಆಸೆ ಇದೆ. BDA ಚೇರ್ಮನ್ ಆಗ್ಬೇಕಂತ ಭಾಳ ಅವತ್ತಿನ ಕನಸು, ಆಸೆ. ಮಂತ್ರಿ ಆಗ್ಬೇಕನ್ನೋದು ಆಸೆ. ಹಿಂಗಾರ ಮಾತಾಡಿದ್ರೆ ನಾನು ಏನಾದರೂ ಮುಂದಿನ ಕೆಲವು ದಿನ ನಾನು ಮಂತ್ರಿ ಮಾಡ್ಬೋದು ಅಂತ ತಿಳಿದು ಬಾಲಕೃಷ್ಣವ್ರು ಈ ಥರ ಹೇಳಿಕೆ ಕೊಡಕತ್ತಾರ. ಬಾಲಣ್ಣ, ಇದು ದಯವಿಟ್ಟು ಇದು ಒಳ್ಳೆಯ ಹೇಳಿಕೆ ಅಲ್ಲ. ಇವತ್ತಿನ ರಾಜಣ್ಣಗೆ ಬಂದ ಪರಿಸ್ಥಿತಿ ನಾಳೆ ನಿನಗೂ ಬರ್ತದೆ. ನೀನೇನೋ ಮಂತ್ರಿ ಆಗ್ತಾನೆ ಆಸೆಗೆ ಸ್ವಲ್ಪ SC ST ವರ್ಗದವ್ರಿಗೆ ಹಿಂಗೆ ಮಾತಾಡೋಕ್ಕೆ ಹೋಗಬೇಡ. ಏನು ರಾಜಣ್ಣನ ಮುಖ ನೋಡಿದ್ರೆ ಓಟ. ರಾಜಣ್ಣ ನಮ್ಗೆ ಹೆಮ್ಮೆ ಅದ. ಜನರಲ್ ಕಾನ್ಸ್ಟಿಟ್ಯೂಷನ್ ನಿಂತು ಪ್ರಬಲ ಒಕ್ಕಲಿಗರ ಸಾಮ್ರಾಜ್ಯದಲ್ಲಿ ರಾಜಣ್ಣ ಗೆದ್ದು ಬರ್ತಾನೆ. ಅಂಥವ್ನಿಗೆ ನೀನು ಈ ಥರ ಮಾತಾಡೋದು ಸರಿಯಲ್ಲ. ಅದು ಒಬ್ಬ ಸೀನಿಯರ್ ಮೋಸ್ಟ್ ಇದ್ದಾನೆ. ಏನೋ ಹಿಂಗೆ ಮಾಡಿ ಒಂದು ಕಮ್ಯುನಿಟಿಗೆ ಈ ಥರ ಅಗೌರವ ತೋರೋಂಥ ಕೆಲಸ ಬಾಲಣ್ಣ ಮಾಡೋಕ್ಕೆ ಹೋಗಬೇಡ. ನಿನಗೇನೋ ನಿಮ್ಮ ರಾಜ್ಯಾಧ್ಯಕ್ಷರು ಮೆಚ್ಚಿ BDA ಚೇರ್ಮನ್ ಮಾಡ್ಬೋದು, ಮಂತ್ರಿ ಮಾಡ್ಬೋದು ಅಂತಂದು ಆಸೆ. ಪಾಪ ಅವ್ರಿಗೂ ಆಸೆ. 4-5 ಸರಿ ಗೆದ್ದಾರೆ, ಮಂತ್ರಿ ಆಗ್ಬೇಕನ್ನೋ ಆಸೆ ಅದ. ಹಿಂಗಾರ ಹುಡ್ಕಕತ್ತಾರೆ. ಅಂದರೆ ಈ ಥರ ರಾಜಣ್ಣನ ವಿರುದ್ಧ ಮಾತಾಡ್ಬಿಟ್ರೆ ನನ್ನ ಮಂತ್ರಿ ಮಾಡ್ಬೋದು ಮುಂದೆ, ಅವ್ರ ನಾಯಕರು ಮುಖ್ಯಮಂತ್ರಿ ಆದಾಗ ಇವ್ರು ಮಾಡ್ಬೋದು ಅಂತ ಏನೋ ಸ್ವಲ್ಪ ಕನ್ಸ್ಕೊಂಡು ಪಾಪ ಇರಲಾರ್ದೆ ಮೈ ಮೇಲೆ ಹಾಕ್ಯಾಕತ್ತಾರೆ. ಬಾಲಣ್ಣಗೆ ಸಂಬಂಧ ಇರಲಾರ್ದ ವಿಷಯನೇ ಹಾಕ್ಯಾಕತ್ತಾರೆ.